ನಮಸ್ಕಾರ ರೀ ಎಲ್ಲರಿಗೂ. ನಾವ್ ಇವತ್ತು ಹೊಂಟಿದ್ವಿ ನಮ್ಮ ಫ್ರೆಂಡ್ಸ್ ಆಗಿಂದ ಎಲ್ಲ ಕೂಡಿ ತಿರುಪತಿಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡ್ ಬಿಟ್ಟಿವಿ. ಅಂತೂ ಇಂತೂ ಹರಿಪ್ರಿಯ ಟ್ರೈನ್ ಬತ್ತು. ನಮ್ ದೋಸ್ತರ ನಾವು ಟ್ರೈನ್ ಆಗ್ಲಿ ರಿಸರ್ವೇಶನ್ ಮಾಡಿದ್ವಿ. ರಿಸರ್ವೇಶನ್ ಮಾಡಿ ಅವ್ರವ್ರ ಸೀಟ್ಗೆ ಮಜಾ ಮಾಡ್ಕೋತ ಅಲ್ಲೇ ಕೂತ್ಕೊಂಡ್ಬಿಟ್ಟಿವಿ. ಟಡ್ಯಾವ್ ನಮ್ ದೋಸ್ತ್ ಅಂಕ ಟಡ್ಯಾವ್ ಟಡ್ಯಾವ್ ಅನ್ಕೋತ ಮಜಾ ಮಾಡ್ಕೋತ ಕೂತ ಬಿಟ್ಟಿದ್ದ. ನಾವು ಅಂಕ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಟಡ್ಯಾವ್ ಹಂಗ ಹುಬ್ಳಿಗೆ ಬಂತು. ಹುಬ್ಳ್ಯಾಗ ಹಂಗ ಒಂದ್ ಸ್ವಲ್ಪ ಚಾ ಕುಡಿನತ್ತ ಅಲ್ಲೇ ವೇಟಿಂಗ್ ಇತ್ತು. ವೇಟಿಂಗ್ ಸಂಬಂಧ ಅಲ್ಲೇ ಚಾ ಕುಡ್ಕೊತ ಕುಂತು ನಮ್ ಸಾಮ್ಗಳು ಅಂಕ ಟ್ರೈನ್ ತಪ್ಪಿಸಿದ್ರು. ಅಲ್ಲಿದ್ರ ಬಸ್ ಇಳ್ಕೊಂಡ್ ಧಾರವಾಡಕ್ ಬಂದ್ ನಮ್ಗ್ ಸೇರೆ ಬಿಟ್ಟು ಸೇರ್ಕೊಂಡ್ ಬಿಟ್ರ ನೋಡ್ರಿ. ಆಮೇಲೆ ಟ್ರೈನ್ ಚಾಲೂ ಆಯ್ತು. ಟ್ರೈನ್ದಾಗ ಹುಡುಗರ್ಲ್ಲ ಮಜಾ ಮಸ್ತಿ ಮಾಡ್ಕೋತ ಟ್ರೈನ್ ಕೂತು ನಾವು ನಮ್ ಶೀಟ್ನ ಹತ್ಬೇಕಂತ ಹತ್ತಿ ಟ್ರೈನ್ ಮ್ಯಾಗ ಕುತ್ಕೊಂಡ್ ಬಿಟ್ಟು ನೋಡ್ರಿ. ಟ್ರೈನ್ ಜರ್ನಿ ಚಾಲೂ ಆಯ್ತು. ಹಂಗ ಮಜಾ ಮಾಡ್ಕೊತ ರಾತ್ರಿಯಲ್ಲಿ ಮಜಾ ಮಾಡ್ಕೊತ ಬೆಳಿಗ್ಗೆ 8 ಗಂಟೆ ಆಯ್ತು. 8 ಗಂಟೆ ಆಗ್ಬಿಟ್ಟು ತಿರುಪತಿ ಬತ್ತು. ನಾ ಮುಂಜಾನೆ ಎದ್ದ ಫ್ರೆಶ್ ಆಗ್ಬೇಕತ್ತ ಕಡೆ ಬಂದು ಒಂದ್ ಸ್ವಲ್ಪ ಹಲ್ ತಿಕ್ಕೋಬೇಕತ್ತ. ಬೆಳಿಗ್ಗೆ ಎದ್ದು ತಿಳಿದಾಗ ಬನ್ನಿ ಅಂತಂತೂ ತಿರುಪತಿ ಬಂದ್ ರೀಚ್ ಆದ್ವು. ನಾವು ಬಸ್ ಸ್ಟ್ಯಾಂಡ್ ಕಡೆ ಬಸ್ಸಿಗೆ ಹೋಗ್ಬೇಕಂತ ಎಲ್ಲಾರು ಕೂಡಿ ಎಲ್ಲ ಬ್ಯಾಗ್ ಲಗೇಜ್ ಗಿಜ್ ಎಲ್ಲ ತಗೊಂಡ ಹಂಗ ಮಜಾ ಮಾಡ್ಕೊತ ಎಲ್ಲಾ ಹುಡುಗರು ಮೆಟ್ಲ ಹತ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟ ಬಿಟ್ವಿ. ಅಲ್ಲಿ ಟೋಕನ್ ನಂಬರ್ ಹತ್ಬೇಕತ್ತ. ದರ್ಶನ್ಕ ಟೋಕನ್ ನಂಬರ್ ದರ್ಶನ್ ಕೇಳಕ್ ಹೋದ್ವು. ಅಲ್ಲಿ ಟೋಕನ್ ನಂಬರ್ ಬಂದ್ ಆಗಿತ್ತು. ಮರ್ದಿನ 3 ಗಂಟೆ ಕೊಡ್ತಾನಂತೆ. ಎಲ್ಲಾರು ಹುಡುಗರು ಇದ್ದಂಗಾಗಿ ಹಂಗ ಮಾತಾಡ್ಕೊತ ನಿಂತ್ಕೊಂಡ್ರು. ಮುಂದ್ ವಿಚಾರ ಮಾಡಿದ್ವಿ ಹಂಗ ತಿರುಪತಿ ಹೋಗುನು ಅಂತ ಬಸ್ನಾಗೆಲ್ಲ ಒಂದು ಟಿಟಿ ಮಾಡಿ ನಮ್ಮ ಊರೆಲ್ಲ ಹುಡುಗರು ಕೂಡಿ 15 ಮಂದಿ ಇದ್ದು. 15 ಮಂದಿ ಎಲ್ಲ ಒಂದು ಟಿಟಿ ಮಾಡ್ಕೊಂಡ ಪ್ರಯಾಣ ಮಾಡ್ಸ್ಕೋತ ಮಜಾ ಮಾಡ್ಕೋತ ಹೊಂಟ ಬಿಟ್ಟು ನೋಡ್ರಿ. ಟಡ್ಯಾವ್ ಅಲ್ಲಿ ಚೆಕಿಂಗ್ ಪೋಸ್ಟ್ ಇತ್ತು. ಚೆಕಿಂಗ್ ಪೋಸ್ಟ್ ಆಗ ಬ್ಯಾಗ್ ಗಾಡಿ ಪಾಡಿ ಎಲ್ಲಾ ಚೆಕ್ ಹಾಕಿದ್ವು. ಹಿಂಗಾಗಿ ಬ್ಯಾಗ್ ಎಲ್ಲಾ ಚೆಕಿಂಗ್ ಆಗಾಕತ್ತು ನೋಡ್ರಿ. ನಾವು ಚೆಕಿಂಗ್ ಆಗ್ಬೇಕಂತ ನಾವು ನಮ್ಮನ್ನು ಕೂಡ ಸ್ಕ್ಯಾನ್ ಮಾಡಿದ್ರು. ಬ್ಯಾಗ್ ಗೀಗ್ ಎಲ್ಲಾ ಸ್ಕ್ಯಾನ್ ಮಾಡ್ಕೋತ ಹೊಂಟ ತಿರುಪತಿ ಅಂಕ ರೀಚ್ ಆಗ್ಬಿಟ್ಟವ್ರಿ ನೋಡ್ರಿ. ನಾವ್ ಅಂಕ ತಿರುಪತಿಗೆ ತಿರುಮಲಗ ಹೋಗಿ ಬಿಟ್ರಿ. ಅಲ್ಲಿ ಕರ್ವಿಂಗ್ ಎಲ್ಲ ಬಾಳ ಐತ್ರಿ. ಅಂತೂ ಇಂತೂ ನಾವು ತಿರುಪತಿಗೆ ರೀಚ್ ಆಗಿಬಿಟ್ಟು ನೋಡ್ರಿ. ತಿರುಪತಿ ರೀಚ್ ಆಗಿಬಿಟ್ಟು ರೂಮ್ ಹುಡ್ಕ್ಬೇಕಲ್ಲ. ರೂಮ್ ಹುಡ್ಕ್ಬೇಕಂತ ಅಲ್ಲಿ ಎಲ್ಲಾ ಗರ್ದಿ ಬಾಳ ಇತ್ತು. ನಂಬರ್ ಹಚ್ಕೊಂಡ್ ಟೋಕನ್ ಹಚ್ಕೊಂಡ್ ನಂಬರ್ ಕೊಡ್ಬೇಕಾಗಿತ್ತು. ಆಮೇಲೆ ಆಧಾರ್ ಕಾರ್ಡ್ ಗಿಕಾರ್ಡ್ ತಗೊಂಡ ಟೋಕನ್ ನಂಬರ್ ಹಚ್ಬೇಕಾಗಿತ್ತು. ಯಾಕಂದ್ರೆ ರೂಮ್ಗೆ ಆಧಾರ್ ಕಾರ್ಡ್ ಪಕ್ಕ ಕಂಡೀಷನ್ ಆಗಿ ಬಿಡ್ತಾರ್ರಿ. ನಾವು ಆಧಾರ್ ಕಾರ್ಡ್ ತಗೊಂಡ ರೂಮ್ ಬುಕಿಂಗ್ ಮಾಡಿದ್ವು. ಅಲ್ಲಿ ಟೋಕನ್ ನಂಬರ್ ಬರ್ಮಟ ಅಲ್ಲೇ ವೇಟಿಂಗ್ ಮಾಡ್ಕೋತ ಕೂತು ನೋಡಪಾ. ಆಮೇಲೆ ರೂಮ್ಗೆ ಹೋದ್ವು. ತಲಿ ಬಲಿ ಎಲ್ಲ ಬೋಳ್ಸ್ಕೊಂಡ ದರ್ಶನ್ ಹೋಗ್ಬೇಕಂತ ಹೊಂಟ ಬಿಟ್ಟು ನೋಡ್ರಿ. ನಾವು ದರ್ಶನ್ ಹೋಗ್ಬೇಕಾರ ಟೈಮ್ 7 ಆಗಿತ್ತು. ಅಲ್ಲೇ 19 ನಂಬರ್ ಗೇಟ್ ನಂಬರ್ ಫ್ರೀ ದರ್ಶನ ಎಲ್ಲಾರು ಹೊಂಟ ಬಿಟ್ಟು ನೋಡ್ರಿ. ಫ್ರೀ ದರ್ಶನ ಸ್ಟಾರ್ಟಿಂಗ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಅನ್ಸಾಕೈತಿ. ಯಾಕೋ ಯಾರಿಲ್ಲ ಅಂತ ನಾವು ಓಡಾಕ್ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಆಮೇಲೆ ಮುಂದೆ ಹೋಗಿ ಎಲ್ಲಾ ರಶ್ ಆಯ್ತು. ಅಲ್ಲಿ ಹಾಲ್ನಾಗ ಎಲ್ಲಾರ್ನು ಹಾಕ್ತಾರ್ರಿ. ಹಾಲ್ನಾಗೆಲ್ಲಾ ಊಟ ನಾಷ್ಟ ಎಲ್ಲಾ ಬರುತ್ತೆ. ಎಲ್ಲಾ ವ್ಯವಸ್ಥೆ ಇರುತ್ತದೆ. ಅಲ್ಲೇ ಒಂದ್ ಸ್ವಲ್ಪ ನಂಬರ್ ಹಚ್ಕೋತ ಹಂಗ ಮತ್ತ ಒಂದ್ ಸ್ವಲ್ಪ ಗೇಟ್ ಬಂದ್ ಮಾಡಿದ್ವು. ಅಲ್ಲೇ ಹುಡುಗರ ಜೊತೆ ಟೈಮ್ ಪಾಸ್ ಮಾಡ್ಕೋತ ಕುಂತ ಬಿಟ್ಟು ನೋಡ್ರಿ. ಆಮೇಲೆ ಮತ್ತೆ ನಂಬರ್ ಚಾಲು ಆಯ್ತು. ನಂಬರ್ ಚಾಲು ಆಯ್ತು ಮತ್ತೆಲ್ಲ ಮಂದಿ ಹೊಂಟಿಪ ಹಂಗ ನಂಬರ್ ಗೋವಿಂದ ಗೋವಿಂದ ಅನ್ಕೋತ ಮತ್ ನಾವ್ ಹೊಂಟ ಬಿಟ್ಟು ನೋಡ್ರಿ. ತುಂಬಾ ರಶ್ ಇತ್ತು. ರಾತ್ರಿ 12 ಗಂಟೆ ಆಗಿತ್ತು. ಆಮೇಲೆ ನಾವೆಲ್ಲಾ ದರ್ಶನ್ ಆಯ್ತು. ದರ್ಶನ್ ಮುಗಿಸ್ಕೊಂಡು ಹೊರಗೆ ಬಂದ ಒಂದು ಸುಂದರವಾದ ಟೆಂಪಲ್ ಅನ್ನು ಫೋಟೋ ತಕ್ಕೋತ ಅಲ್ಲೇ ಸೆಲ್ಫಿ ಗಿಲ್ಪಿ ತಕ್ಕೋತ ದೇವ್ರ ನಮಸ್ಕಾರ ಮಾಡ್ತಾ ಅಲ್ಲಿದ್ರ ನಾವು ಹೊಂಟ ಬಿಟ್ಟೆ ನೋಡ್ರಿ ನಮ್ಮ ಊರ್ ಕಡೆ. ಹಂಗ ಎಲ್ಲಾರ ಜೊತೆ ಸೆಲ್ಫಿ ತಕೊ ಅಂತೇಳಿ ಒಂದ್ ಸೆಲ್ಫಿ ತಕೊಂಡ್ವ್ರಿ. ಮತ್ ಮರ್ದನ್ನ ಅಲ್ಲೇ ಸುತ್ತಮುತ್ತ ಟೆಂಪಲ್ ಇರೋದು ಒಂದ್ ಕಮಾಂಡೋ ಜೀಪ್ ಮಾಡಿ ಅಲ್ಲಿ ವಾತಾವರಣ ತಕ್ಕ ಎಲ್ಲಾ ಟೆಂಪಲ್ ನೋಡ್ಬೇಕ ಕಮಾಂಡೋ ಜೀಪ್ ಮಾಡ್ಕೊಂಡ್ ಎಲ್ಲಾರು ಹುಡುಗರೆಲ್ಲ ಹೊಂಟ ಬಿಟ್ಟು ನೋಡ್ರಿ. ಅಲ್ಲಿ ದಟ್ಟವಾದ ಪ್ರದೇಶ ಹಸಿರು ಅದು ಚೆನ್ನಾಗಿ ರೋಡ್ ಬಜಕು ಚೆನ್ನಾಗಿ ಕಾಣ್ತಿತ್ತು. ಹಂಗ ಕಮಾಂಡೋ ಗಾಡಿ ತಗೊಂಡ್ ನಾವ್ ಅಂಕ ಮಜಾ ಮಾಡ್ಕೋತ ವಿಡಿಯೋ ಮಾಡ್ಕೋತ ಹೊಂಟ ಬಿಟ್ಟು ನೋಡ್ರಿ. ಅಲ್ಲೇ ಒಬ್ಬ ಗಾಂಧಿ ಅಜನ್ ಗತೆ ಮನುಷ್ಯನ್ ಗತೆ ಒಬ್ಬ ಕೂತ ಬಿಟ್ಟಿದ್ರು. ಗಾಂಧಿ ಎಲ್ಲಾ ಸ್ಟ್ಯಾಚು ಎಲ್ಲಾ ಕರೆ ಅಜ್ಜ ಒಬ್ಬ ಕೂತಿದ್ರಿ. ನಾವ್ ಹೊಂಟಿವ್ರಿ ಅಲ್ಲೇ ನಮ್ಮ ತಿಮ್ಮಪ್ಪಜ್ಜನ ಪಾದ ದರ್ಶನ ಪಡೆಯಲಿಕ್ಕೆ ಅಲ್ಲಿ ಗುಡ್ಡವಾದ ಬೆಟ್ಟದ ಪ್ರದೇಶದಲ್ಲಿ ಅಲ್ಲಿ ನಂಬರ್ ಕೂಡ ಇತ್ತು. ಅಲ್ಲಿ ಮೆಟ್ಟಲು ಹತ್ತಿ ಪಾದ ದರ್ಶನ ಪಡೆಯಲಿಕ್ಕೆ ಅಲ್ಲಿ ಕೂಡ ನಂಬರ್ ಹಚ್ಕೊಂಡು ಅಲ್ಲಿ ಹೋದ್ವಿ. ಆಮೇಲೆ ನೆಕ್ಸ್ಟ್ ಗಂಗಾ ಮಾತೆ ಅಂತ ಅಲ್ಲಿ ಗುಡ್ಡದಲ್ಲಿ ಒಂದು ದಟ್ಟವಾದ ಪ್ರದೇಶದಲ್ಲಿ ನೀರು ಬೀಳ್ತಿತ್ತು. ಅಲ್ಲಿ ಕೂಡ ಹೋಗಿ ದರ್ಶನ ಪಡೆದ್ವಿ. ಆಮೇಲೆ ನೆಕ್ಸ್ಟ್ ಹನುಮಾನ್ ಟೆಂಪಲ್ ಅಂತ ಒಂದಿತ್ತು. ಹನುಮಾನ್ ಟೆಂಪಲ್ಗೆ ಅಲ್ಲಿ ಹೋದ್ವಿ. ಅಲ್ಲಿ ಕೂಡ ದರ್ಶನ ಪಡೆದ್ವಿ. ಆಮೇಲೆ ಅಲ್ಲಿ ಡ್ಯಾಮ್ ಕೂಡ ಇತ್ತು. ಡ್ಯಾಮ್ ಒಂದು ನೋಡಲಿಕ್ಕೂ ಅಲ್ಲಿ ಹೋದ್ವಿ. ಡ್ಯಾಮ್ ಅಲ್ಲಿ ಸುಂದರವಾದ ಒಂದು ದಟ್ಟವಾದ ಪ್ರದೇಶ ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಕೂಡ ಒಂದು ಗಂಗಾ ಮಾತೆ ಎಂಬ ಟೆಂಪಲ್ಸ್ ಕೂಡ ಚೆನ್ನಾಗಿತ್ತು. ಅಲ್ಲಿ ಕೂಡ ಎಲ್ಲರೂ ಕೂಡಿ ಟೆಂಪಲ್ ಅನ್ನು ದರ್ಶನ ಪಡೆದು ಅಲ್ಲಿ ಹತ್ರ ಒಂದು ಡ್ಯಾಮ್ ಕೂಡ ಇತ್ತು. ಆ ಡ್ಯಾಮ್ ಒಂದು ಸುಂದರವಾಗಿ ಕಾಣುತ್ತಿತ್ತು. ಅಲ್ಲಿಂದ ಎಲ್ಲಾ ನೋಡಿ ಬ್ಯಾಕ್ ಟು ಹೋಮ್.